ಇಲ್ಲಿ ನೋಡಿ, ಬೆಳಗ್ಗೆ ಇಲ್ಲಿ ಇದರದ್ದು ಡಿವೈಡ್ ಮಾಡಿ ರಾಣಿ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಅದರದ್ದು 2 ಫ್ರೇಮು ನೋಡಿ ಇಲ್ಲೇ ಇಟ್ಟು ಜಾಸ್ತಿ ಇರೋದನ್ನು ತಗೊಂಡೋಗಿ ಅಲ್ಲಿ ದೂರದಲ್ಲಿ ಇಟ್ಟಾಗಿತ್ತು. ಇಟ್ಟು ಸುಮಾರು 1 ಗಂಟೆ, 1 ಅಲ್ಲ 2 ಗಂಟೆ, ಈಗ ಎಷ್ಟು ಟೈಮು, 1 ನಿಮಿಷ, 2:15, ನಾವು 12 ಗಂಟೆಗೆ ಇಟ್ಟಿದ್ದು. ಅಂದರೆ 1-2 ಗಂಟೆಗೆ ಫುಲ್ ಹುಳ ಹಾರೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಮೂಲ ಜಾಗಕ್ಕೆ ಬಂದರೆ ಒಂದು 250 ಮೀಟ್ರ್ ಇತ್ತೇನೋ, ಅಷ್ಟು ಹುಳ ನೋಡಿ ಇಲ್ಲಿ ಬಂದು ಈ ಥರ ಕುಂತಿದೆ ಕೆಳಗಡೆ ಎಲ್ಲ. ಕಾಣಿಸ್ತಾ ಇದೆಯಾ? ಈ ಥರ ಬಂದು ಕುಂತಿದೆ. ಆಮೇಲೆ ಅಲ್ಲಿ ಹೋಗಿ ಮೂಲ ಎಲ್ಲಿ ರಾಣಿ ಇತ್ತು, ರಾಣಿ ತಗೊಂಡು 250 ಮೀಟ್ರ್ ದೂರ ಇಟ್ಟಿದ್ವಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹುಳ ಇರಲಿಲ್ಲ. ಏನಕ್ಕೆ ಅಂತ ತಂದು ತೆಗೆದು ಎಲ್ಲ ನೋಡಿ, ಆಮೇಲೆ ಓಕೆ ಹಾರೋಯ್ತು, ಹತ್ತಿರ ಇಟ್ಟಿದ್ದಕ್ಕೆ ಡಿಸ್ಟರ್ಬ್ ಆಗಿ ರಾಣಿ ಹಾರೋಯ್ತು. ನಾವು ಬೆಳಗ್ಗೆ ಸಿಕ್ಕಿಲ್ಲ, ಒಂದು ಅರ್ಧ ಗಂಟೆಯಿಂದ ಹುಡುಕ್ತಾಯಿದ್ವಿ ಅಂತ ಅಂದ್ಕೊಂಡು ಮತ್ತೆ ರಟ್ಟನ್ ತಂದು ಇದಕ್ಕೆ ಇಟ್ಟೆ. ಇದರಲ್ಲಿ ಸ್ವಲ್ಪ ಹುಳ ವಾಪಸ್ ಬಂದಿತ್ತು ಅಂತ. ಈಗ ಒಂದು ಕಡೆಯಿಂದ ಬಾಕ್ಸ್ ಚೆಕ್ ಮಾಡ್ತಾಯಿದ್ದೆ, ರಾಣಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ. ನೋಡಿದೆ ರಾಣಿ ನೋಡಿ ಈ ಥರ ಇಲ್ಲಿ ತೂತಿದೆಯಲ್ಲ, ಇಲ್ಲಿ ಈ ಥರ ಕಲ್ಲು ಇಟ್ಟಿದ್ರು 2. ಎಲ್ಲೋಯ್ತಾ ಕಲ್ಲು? ಹಾಂ, ಈ ಥರ ಎಂಟ್ರೆನ್ಸ್ ದೊಡ್ಡ ಅಂತ ಈ ಥರ ಕಲ್ಲು ಇಟ್ಟಿದ್ರು. ಈ ಥರ ಈ ಗ್ಯಾಪಲ್ಲಿ ರಾಣಿ ಸತ್ತಿದೆ. ಆದರೆ ಏನಂದರೆ ಎಂಟ್ರೆನ್ಸ್ ಇರೋದು ಇಷ್ಟೇ ಆಗಿತ್ತು, ಇಷ್ಟಾಗಲ್ಲ ಇದೆ ಎಂಟ್ರೆನ್ಸ್. ಈ ಕಡೆ ಕಲ್ಲಿಟ್ಟು ಈ ಕಡೆ ಎಂಟ್ರೆನ್ಸ್ ಮಾಡಿ ಇಟ್ಟಿದ್ದು. ಈ ಕಡೆ 2 ಫ್ರೇಮ್ ಎಂಟಿ ಫ್ರೇಮ್ ಇತ್ತು. ರಾಣಿ ಮೇ ಬಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಿಕ್ಕಾಕೊಂಡು ಸತ್ತೋಯ್ತಾ ಅಂತ ಹೊರಗಡೆ, ಅಂದರೆ ಡಿಸ್ಟರ್ಬ್ ಆಗಿ ಎಸ್ಕೇಪ್ ಆಗಬೇಕಿದ್ರೆ. ಇಲ್ಲಿ ನೋಡಿ ರಾಣಿ ಏನಕ್ಕೆ ಕೂಡ ಈ ಥರ ಮುತ್ಕೊಂಡಿದೆ, ಹೋಗ್ತಾ ಇಲ್ಲ ಅಂತ ನೋಡಿದ್ರೆ ರಾಣಿ ಚೆನ್ನಾಗಿರೋ ರಾಣಿ ಆಗಿತ್ತು. ಸತ್ತಿದ್ದಕ್ಕೆ ಎಕ್ಸಾಕ್ಟ್ ರೀಸನ್ ಅಂತ ಏನು ಅಂತ ಗೊತ್ತಿಲ್ಲ, ಬಟ್ ಇದು ಈ ಎಡ್ಜಿಗೆ, ಈ ಎಡ್ಜಲ್ಲಿ ಇತ್ತು ಈ ಕಲ್ಲು ಮತ್ತು ಇದ್ರ ಮಧ್ಯೆ ನೋಡಿ. ಒಂದು ಸೂಪರ್ ಫುಲ್ ಹುಳ ಇದ್ದಿದ್ದಾಗಿತ್ತು, ಪ್ಲಸ್ ಒಂದು ರಾಣಿ. ಈಗ ರಾಣಿನೂ ಹೋಯಿತು, ಡಿವೈಡ್ ಮಾಡಿದ್ದು ಎಲ್ಲ ವೇಸ್ಟ್ ಆಯಿತು ನೋಡಿ. ಒಳ್ಳೆ ಕಡ್ಡಿ ಮೊಟ್ಟೆ ಎಲ್ಲ ಇಟ್ಟಿದ್ದು ರಾಣಿ. ಸರಿಯಾಗಿದ್ದು ಬಾಕ್ಸ್ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಒಂದು ಸೈಜ್ ಬಾಕ್ಸ್ ಇಲ್ಲ, ಎಲ್ಲ ಯಾವುದ್ಯಾವುದೋ ಹಳೆ ಬಾಕ್ಸ್ಗಳು ಅವರು ಮೇಲೆ ಇದ್ದಿದ್ದು ತಗೊಬಂದು ಮಾಡಿದ್ದು. ಈಗ ನಾನು ನಮ್ಮ ಅಕ್ಕನ ಹತ್ರ, ನೀನು ಸರಿಯಾಗಿರೋ ಸೈಜ್ ಬಾಕ್ಸ್ ಇಲ್ಲ ಅಂದರೆ ನಾನು ಮೇಂಟೈನ್ ಮಾಡಲ್ಲ ಅಂತ ನೋಡಿ. ಈಗ ಇದು ಏನಿದೆಯಲ್ಲ, ಈ ಥರದ್ದು 5 ಬಾಕ್ಸು, 8 ಫ್ರೇಮಿಂದು, 6 ಫ್ರೇಮಿಂದು 1 ಬಾಕ್ಸು ಈಗ ನಿನ್ನೆ ತಂದಿದ್ದೀನಿ. ಬಟ್ ಎಲ್ಲದಲ್ಲ ಈಗ ಸಡನ್ನಾಗಿ ಸರಿ ಮಾಡೋಕ್ಕಾಗಲ್ಲ, ಏನಕ್ಕೆ ಫ್ರೇಮ್ಸ್ ಎಲ್ಲ ಬೇರೆ ಇರ್ತವೆ. ಇಲ್ಲಿ ನೋಡಿ ಫ್ರೇಮ್ ನೋಡಿ ಎಷ್ಟು ವೇರಿಯೇಷನ್ ಇದೆ ಲೆಂತೆಲ್ಲ. ಒಂದೊಂದು ಬಾಕ್ಸಲ್ಲಿ ಹಿಡಿಯುತ್ತೆ, ಒಂದೊಂದು ಬಾಕ್ಸಲ್ಲಿ ಹಿಡಿಯಲ್ಲ. ಇದು ನೋಡಿ, ಇದನ್ನೇ ಯಾವ ಥರ ಇಟ್ಟಿದ್ದಾರೆ ನೋಡಿ. ಕೆಳಗಡೆ ಒಂದು ಪೀಸು, ಮೇಲುಗಡೆ ಒಂದು ಬಾಕ್ಸು, ಅದ್ರ ಮೇಲುಗಡೆ ಒಂದು ಮರದ ಪೀಸು ಅಂತ. ಈ ಥರ ಎಲ್ಲ ಇದ್ದಾಗ ಅಂದರೆ ಅವರೊಂದು ದೂರ್ತಾ ಇರೋದಲ್ಲ, ನನ್ನಿಂದ ಮಿಸ್ ಆಗಿದ್ದರೂ ಇರ್ಬೋದು. ಆದರೆ ಸ್ಟ್ಯಾಂಡರ್ಡ್ ಆಗಿಲ್ಲ ಅಂದರೆ ಇದೇ ಥರ ಪ್ರಾಬ್ಲಮ್ಗಳು ತುಂಬ ಆಗುತ್ತೆ. ಇದೇನು ಹೊಸದೇನಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, 2 ಬಾಕ್ಸ್ಗಳಲ್ಲಿ ನಮ್ಮ ಅಕ್ಕನಿಗೆ ಡಿವೈಡ್ ಮಾಡಲಿಕ್ಕೆ ಹೇಳಿದ್ದೆ. ಡಿವೈಡ್ ಮಾಡಿದಾಗ ಅದು ಈ ಥರ ಇಟ್ಟಾಗ ಏನಾಗುತ್ತೆ, ಕೆಳಗಡೆ ಅಡಿಮಣೆ ಮತ್ತು ಇದ್ರ ಮಧ್ಯೆ ಗ್ಯಾಪ್ ಇರ್ತಿರಲಿಲ್ಲ. ಅದ್ರ ಮಧ್ಯೆ ರಾಣಿ ಸಿಕ್ಕಿ ಹೋದ ವರ್ಷ 2 ರಾಣಿ ಹೋಗಿದೆ. ಈ ವರ್ಷ ಈ ಥರ ಆಗಿ ಹೋಯ್ತು ನೋಡಿ. ಇಲ್ಲೇ ಇದೆ ರಾಣಿ ನೋಡಿ. ಎಷ್ಟು ಬೇಜಾರಾಗ್ತಿದೆ ಅಂದರೆ ನನಗಂತೂ ತುಂಬ ಬೇಜಾರು. ಚೆನ್ನಾಗಿರೋ ರಾಣಿ ಅನ್ಯಾವ ಸತ್ತೋಯ್ತು ಸಾಯಿಸಿದ್ನೋ ಏನಾಯ್ತೋ ಗೊತ್ತಿಲ್ಲ ನೋಡಿ. ಸತ್ತೋಯ್ತು. ಈ ಥರ ಇಲ್ಲಿ ಈ ಥರ ಶೇಪಲ್ಲಿ ಬಿದ್ದಿತ್ತು. ಇದ್ರ ಅಂದರೆ ಇಲ್ಲಲ್ಲ, ಈ ಗ್ಯಾಪು ಏನು ಈ ಕಲ್ಲಿನ ಮಧ್ಯೆ ಗ್ಯಾಪ್ ಇರುತ್ತಲ್ಲ ನೋಡಿ, ಇಲ್ಲೊಂದು ಚಿಕ್ಕ ಗ್ಯಾಪ್ ಇದೆ. ಇಲ್ಲಿದೆಯಲ್ಲ
ಈ ಗ್ಯಾಪು, ಈ ಕಲ್ಲಿಟ್ಟಾಗ ಕರೆಕ್ಟ್ ಇದ್ರ ಮಧ್ಯ ಇಲ್ಲಿ ಗ್ಯಾಪ್ ಬರುತ್ತೆ. ಹೈಲೈಟ್ ಆಗ್ತಾಯಿಲ್ಲ ತೋರಿಸ್ಲಿಕ್ಕೆ. ಈ ಗ್ಯಾಪಲ್ಲಿ ನೋಡಿ, ನನ್ನ ಉಗುರು ಹೋಗ್ತಾ ಇದೆಯಲ್ಲ, ಈ ಗ್ಯಾಪಲ್ಲಿ ಸಿಕ್ಕಾಕೊಬಿದ್ದಿತ್ತು ನೋಡಿ. ಆದರೂ ಅವನ್ನ ಬಿಡ್ತಾ ಇಲ್ಲ, ನೋಡ್ತಾ ಇದೆ ಅದು ಸರಿ ಇದೆ ಏನು ಅಂತ. ನನ್ನ ಅನಿಸಿಕೆ ಏನು ಅಂದರೆ, ಅದು ಮೇ ಬಿ ಈ ಕಡೆಯಿಂದ ಡಿಸ್ಟರ್ಬ್ ಆಗಿ ಹಾರೋಗ್ಲಿಕ್ಕೆ ಟ್ರೈ ಮಾಡಿ ಸಿಕ್ಕಾಕೊಬಿತ್ತಾ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಏನಾಗಿರ್ಬೋದು ಅಂತ ಎಕ್ಸಾಕ್ಟಾಗಂತೂ ಹೇಳೋಕ್ಕಾಗಲ್ಲ. ಈಗ ನೋಡಿ, ಇದರಲ್ಲಿ ಇಷ್ಟೆಲ್ಲ ಹುಳುಗಳು ಬಂದು ಕುಂತಿದೆ. ಎಷ್ಟು ಆಲ್ಮೋಸ್ಟ್ ಒಂದೊಂದು ಎರಡೆರಡು ಫ್ರೇಮ್ ಮಾಡಿದ್ರು 4 ಡಿವೈಡ್ ಆಗೋದು. ಈಗ ತುಂಬ ಹುಳುಗಳು ಕೂಡ ವೇಸ್ಟ್ ಆಯಿತು. ಇದ್ದಿದ್ದು ರಾಣಿನೂ ಹೋಯಿತು. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು, ಆಯಿತು ಇದೀಗ ನೋಡಿ ಪಾಪ. ಮೇಟೆಡ್ ಕ್ವೀನು. ಅವಕ್ಕೂ ಕೂಡ ಅದನ್ನು ಚೆಕ್ ಮಾಡ್ತಾ ಇದ್ದೇವೆ, ಸರಿ ಇದೆಯಾ ಏನು ಅಂತ. ಮೇ ಬಿ ಓಕೆ. ಇವತ್ತು ಏನಕ್ಕೋ ಅಕ್ಕನಿಗೆ ಹೆಲ್ಪ್ ಮಾಡೋಣ ಅಂದರೆ ಮಾಡಿರೋ ಒಳ್ಳೆ ಕೆಲಸ ಪ್ರಾಬ್ಲಮಿಗೆ ಬಂತು. ನೋಡೋಣ, ಈ ಥರ ಕ್ರಾಸ್ ಮಾಡಿ ಇಟ್ಟಿರ್ತೀನಿ. ಏನಕ್ಕೆ ಅಂದರೆ ಹುಳ ಹೋಗ್ಲಿಕ್ಕೆ ಜಾಗ ಬೇಕು ಅಂತ ಸದ್ಯಕ್ಕೆ ಇಟ್ಟಿದ್ದೀನಿ. ನೈಟು ನೋಡೋಣ. ಈಗ ಇದರಲ್ಲಿ ಹೊಸದಾಗಿ ಕ್ವೀನ್ ಸೆಲ್ ಮಾಡಿ ಮತ್ತೆ ರಾಣಿ ಮೇಟ್ ಆಗಬೇಕು. ಆವಾಗ 8 ಫ್ರೇಮ್ ಫುಲ್ ಆಗೋ ಡೌಟ್ ಇದೆ. ರಾಣಿ ಇಲ್ಲ ಅಂತ ಸರಿಯಾಗಿ ಗೈಡೆನ್ಸ್ ಮಾಡೋರು ಇಲ್ಲದೆ ಕಂಡಲ್ಲಿ ಕುಂಟಿರ್ತವೆ. ಈಗ ಬೇರೆ ಎಲ್ಲೋ ಚಿಕ್ಕದೊಂದು ಮೇಟ್ ಆಗಿರೋ ರಾಣಿ ಇದ್ದರೆ ಕೋಣ ಅನ್ನೋ ಥರನೂ ಇಲ್ಲ ನೋಡಿ. ಈ ಥರ ಎಲ್ಲ ಇದ್ದರೆ ತುಂಬ ಕಷ್ಟ. ಸರಿಯಾದ ಸೈಜ್ ಫ್ರೇಮು ಚೆನ್ನಾಗಿರೋ ಬಾಕ್ಸ್ ಇಟ್ಕೊಂಡ್ರೆ ಮಾಡ್ಬೋದು. ಇದೆಲ್ಲ ಅಪರೂಪಕ್ಕಾಗತ್ತೆ, ಇಲ್ಲ ಅಂತಲ್ಲ. ಬಟ್ ಚೆನ್ನಾಗಿರೋ ಬಾಕ್ಸ್ಗಳು ಆಲ್ಮೋಸ್ಟ್ ಮೇಂಟೈನ್ ಮಾಡಿ ನೀವು ಡಿವೈಡ್ ಮಾಡ್ತೀರಾ ಅಂದರೆ. 6 ಕಾಲನಿ ಇತ್ತು, ಈಗ 6 ಇರೋದು 5ಕ್ಕೆ ಬಂದಿದೆ. ಅದರಲ್ಲಿ 3 ಚೆನ್ನಾಗಿರೋದಾಗಿತ್ತು, ಅಂದರೆ ಫುಲ್ ಡಿವೈಡ್ ಮಾಡೋ ಥರ. ಈಗ 3 ಡಿವೈಡ್ ಮಾಡಿದ್ದೆ. ಅದರಲ್ಲಿ ಇದು ಕೂಡ ಇದು ಹೋಯ್ತು. ಈಗ ತುಂಬ ಬಾಕ್ಸ್ ಇದ್ದರೆ ಏನೋ ಅನಿಸಲ್ಲ, ಬಟ್ ಸ್ಟಿಲ್ ಅನ್ನಿಸ್ತಾ ಇದೆ ಒಳ್ಳೆ ಮೇಟ್ ಆಗಿರೋ ರಾಣಿ ಹೋಯ್ತಲ್ವ ಅಂತ. ನೋಡಿದ್ರೆ ಈಗ ಅದು ಕೂಡ ಇಲ್ಲ. ತೋರಿಸ್ತೀನಿ ಯಾವ್ಯಾವ ಟೈಪ್ ಬಾಕ್ಸ್ಗಳಿದೆ. ಬಂದೆ. ಇದು ನೋಡಿ, ಇದು ಕೂಡ ಜುಗಾಡ್ ಬಾಕ್ಸ್ ಆಗಿದೆ.